ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಾನು ಹೊಸದೊಂದು ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಜೋರಾಗಿ ಮಳೆ ಸುರಿತಾ ಇದೆ. ತುಂಬಾ ಮಳೆ ಇದೆ ಈಗ ಅಂತೂ. ನಾನಿವತ್ತು ಕ್ಲೀನಿಂಗ್ ಮಾಪ್ನ ಬಗ್ಗೆ ತಿಳಿಸೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದೇನೆಂದರೆ ಹೊಸದು ಕ್ಲೀನಿಂಗ್ ಮಾಪು ತಂದಿರೋದು. ಇದು ತುಂಬ ಚೆನ್ನಾಗಿದೆ. ನಾನು ತಂದು 3-4 ಮಂತ್ ಆಯಿತು ತಂದು. ಇದಕ್ಕೆ ಹೀಗೆ ನೀರು ಹಾಕ್ಕೊಳ್ಳೋದು. ಹಾಗೆ ಅಲ್ಲೊಂದು ಹೋಲ್ ಕಾಣ್ತಿದೆಯಲ್ಲ, ಅದರಲ್ಲಿ ನಮಗೆ ಕ್ಲೀನಿಂಗ್ದು ಲಿಕ್ವಿಡ್ ಏನಾದರೂ ಹಾಕ್ಕೊಳ್ಳೋದಾದರೆ ಅಲ್ಲಿ ಹಾಕ್ಕೊಳ್ಬೋದು. ಅದೊಂದು ಇದೀಗ ಕೊಟ್ಟಿದ್ದರು, ಅದು ನಾನು ತೆಗೆದಿಟ್ಟಿದ್ದೇನೆ, ಅದಿಲ್ಲ ಇವಾಗ. ಅದಕ್ಕೆ ಜಸ್ಟ್ ಲಿಕ್ವಿಡ್ ಹಾಕಿಬಿಟ್ಟು ಆಮೇಲೆ ನೀರು ಅದಕ್ಕೆ ಜಸ್ಟ್ ಟರ್ನ್ ಮಾಡಿದರೆ ಆಯಿತು. ಅದು ಚೆಂದ ಕ್ಲೀನ್ ಆಗ್ತದೆ. ಆಮೇಲೆ ಇದು ಫುಲ್ ಡ್ರೈ ಆಗೋ ಥರ ಇದರಲ್ಲಿ ಹಾಕಿದರೆ ಆಯಿತು. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿದೆ, ಡ್ರೈ ಆಗಿ ತೋರಿಸ್ತದೆ. ಈ ಮಳೆಗಾಲದಲ್ಲೆಲ್ಲ ನೆಲ ಒರೆಸ್ಲಿಕ್ಕೆ ಈಗಂತೂ ತುಂಬ ಬೇಗ ಒಣಗ್ತದೆ. ಇಲ್ಲಾಂದರೆ ಎಷ್ಟು ಒರೆಸಿದ್ರೂ ಬೇಗ ಇದೇ ಆಗಲ್ಲ. ಈಗಂತೂ ತುಂಬ ಖುಷಿ ಆಗ್ತದೆ ಅದರಲ್ಲಿ ಒರೆಸ್ಲಿಕ್ಕೆ. ಆಮೇಲೆ ಈ ಮಾಪ್ನ ಹ್ಯಾಂಡ್ಲನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಹಾಗೆ ಈ ಕ್ಲೀನಿಂಗ್ ಬಾಕ್ಸನ್ನು ನಾವು ಆ ಕಡೆಯಿಂದ ಈ ಕಡೆ ಬೇರೆ ರೂಮ್ಗೆ ಹೀಗೆ ತಗೊಂಡೋಗ್ಬೋದು. ತಗೊಂಡೋಗೋದಂದರೆ ನೋಡಿ, ಅದರಲ್ಲಿ 4 ಚಕ್ರ ಇದೆ. ಅದನ್ನು ಹೀಗೆ ಎಳ್ಕೊಂಡೋಗಿ ಆಮೇಲೆ ಅಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಹಾಕಿರುವಂಥ ನೀರನ್ನು ತೆಗಿಲಿಕ್ಕೆ ಕೂಡ ಈಸಿ ಇದೆ. ನೋಡಿ, ನಾನು ತೆಗಿತಾ ಇದ್ದೀನಲ್ಲ, ಅಲ್ಲಿ ಒಂದು ಇದು ಮುಚ್ಚಳ ಇಟ್ಟಿರ್ತಾರೆ. ಅದನ್ನು ತೆಗೆದ್ಬಿಟ್ರೆ ನೀರೆಲ್ಲ ಅದರಲ್ಲಿ ಇರೋದೆಲ್ಲ ಖಾಲಿ ಆಗ್ತದೆ. ನೋಡಿ, ಫುಲ್ಲು ಕ್ಲೀನ್ ಆಯಿತು ನೋಡಿ. ಹಾಗೆ ಇದಕ್ಕೆ ಕ್ಲೀನಿಂಗ್ ಮಾಪ್ ಅಂತ ಎಕ್ಸ್ಟ್ರಾ ಇದು ಕ್ಲಾತ್ ಕೊಟ್ಟಿರ್ತಾರೆ. ಅದು ಎಕ್ಸ್ಟ್ರಾ ಇರ್ತದೆ. ಅದು ಅಕಸ್ಮಾತ್ ಅದು ಹಾಳಾಗಿ ಹೋದರೆ ಇನ್ನೊಂದು ಕೂಡ ಇರ್ತದೆ. ಅದರ ವ್ಯಾರಂಟಿ ಕಾರ್ಡ್ ಎಲ್ಲ ಇದೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಈವ್ನಿಂಗ್ದು ಲಾಗ್. ಇದು ಏನಂದರೆ, ನಾನೀಗ ಚಹಾ ಎಲ್ಲ ಆದಮೇಲೆ ಸಂಜೆ ಈ ಅಸ್ತ್ರವಲೆಯನ್ನು ಬಿಸಿ ಮಾಡೋಕ್ಕೋಸ್ಕರ ಈಗ ಅಸ್ತ್ರವಲೆಯಲ್ಲಿ ಬೆಂಕಿ ಉರಿಸ್ತಾ ಇದ್ದೇನೆ. ಕೂಡ ಇದರಲ್ಲೇ ನೀರು ಜೋರಾಗಿ ಮಳೆ ಕೂಡ ಸುರಿತಾ ಉಂಟು. ಹಾಗಾಗಿ ನಾವು ಇದರಲ್ಲೇ ಜಾಸ್ತಿ ಒಲೆ ಉರಿಸ್ತೀವಿ. ಇಲ್ಲಾಂದರೆ ಗ್ಯಾಸ್ ಇದೆ, ಗ್ಯಾಸಲ್ಲಿ ಸುಲಭ ಆಗ್ತದೆ. ಬಟ್ ನಮಗೆ ನೀರು ಸ್ನಾನಕ್ಕೂ ಕೂಡ ಇದೇ ಆಗಬೇಕು. ಹಾಗಾಗಿ ಇದರಲ್ಲಿ ಸುಲಭ ಆಗ್ತದೆ. ಈ ಅಸ್ತ್ರ ಒಲೆಯಲ್ಲಿ 2 ಒಲೆ ಇದೆ. ಹಾಗಾಗಿ ಒಂದು ಇದರಲ್ಲಿ ಬಿಸಿ ನೀರನ್ನು ಇಟ್ಟಿರ್ತೇವೆ. ಅಕಸ್ಮಾತ್ ಊಟ ಇಟ್ಟರು, ರೊಟ್ಟಿ ಏನಾದರೂ ಅಡುಗೆ ಮಾಡಿದರೂ ಕೂಡ ಅದರಲ್ಲಿ ಬಿಸಿನೀರಿಗೆ ಇಟ್ಟಿರ್ತೇವೆ. ಅದು ಬಿಸಿ ಕಾಯ್ತಾನೆ ಇರ್ತದೆ, ನೀರು ಡೈಲಿ ಇರ್ತದೆ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ದಯವಿಟ್ಟು. ಮುಂದಿನ ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.